ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು.
ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ ವೃದ್ಧೆಯನ್ನ ಕಂಬ ಕಟ್ಟಿ ಥಳಿಸಿದ್ದಾರೆ. ಛೇ, ನೀವೆಲ್ಲ ಮನುಷ್ಯರ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮೃಗಿಗಳು. ಅಮಾನವೀಯ ಕೃತ್ಯ ಆಗಿ ಹೋಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರದಲ್ಲಿ ನಡೆದಿರುವಂತ ಘಟನೆ ಇದು. ಮನೆ ಮುಂದೆ ಕಸ ಬಿಸಾಡಿದ್ದನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತು. ಹಾಗಾದ್ರೆ ಮನೆ ಮುಂದೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ಕ್ರೌರ್ಯ ಮೆರೆದಿದ್ದಾರೆ. ಯಾವ ರೀತಿ